ಹಲೋ ಫ್ರೆಂಡ್ಸ್, ನಾವಿವತ್ತು ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ರ್ಯಾಷನಲ್ ನಂಬರ್ಸ್ ಅನ್ನುವಂತ ಪಾಠದ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಮುಖ್ಯವಾಗಿ ಈ ಭಾಗಲಬ್ಧ ಸಂಖ್ಯೆಗಳು ಅನ್ನೋದು ಇದನ್ನ ಬರೋದಕ್ಕಿಂತ ಮೊದಲು ನಾವು ಪೀಠಿಕೆಯಾಗಿ ಅಂದ್ರೆ ಪೂರ್ವಜ್ಞಾನ ಅಂದ್ರೆ ಇದಕ್ಕಿಂತ ಮೊದಲು ಈ ಭಾಗಲಬ್ಧ ಸಂಖ್ಯೆಗಳಿಗಿಂತ ಮೊದಲು ನಾವು ಏನನ್ನ ತಿಳ್ಕೊಬೇಕಂದ್ರೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳ ಬಗ್ಗೆ ನಮಗೆ ತಿಳಿದಿರಬೇಕು. ಹೌದಾ? ಹಾಗಾದ್ರೆ ಮೊದಲನೇದಾಗಿ ಬರ್ತಾ ಇದೆ ಅದ್ಯಾವುದಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಇವೆಲ್ಲ ಏನಂದ್ರೆ ಸಂಖ್ಯೆಗಳ ವಿಧಗಳು. ಹೌದಾ? ಅದರಲ್ಲಿ ಮೊದಲನೇದಾಗಿ ಬರ್ತಾ ಇದೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಬರ್ತಾ ಇದೆ. ಈ ಸ್ವಾಭಾವಿಕ ಸಂಖ್ಯೆಗಳಿಗೆ ಇಂಗ್ಲಿಷ್ ನಲ್ಲಿ ಕರಿತಾ ಇದೀವಿ ನಾವು ನ್ಯಾಚುರಲ್ ನಂಬರ್ಸ್. ಏನಂತ ಕರಿತಾ ಇದೀವಿ? ನ್ಯಾಚುರಲ್ ನಂಬರ್ಸ್ ಅಂತೇಳಿ ಕರಿತಾ ಇದೀವಿ. ಹಾಗಾದ್ರೆ ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನು ಅನ್ನೋದನ್ನ ಮೊದಲನೇದಾಗಿ ತಿಳ್ಕೋಬೇಕು. ನೋಡಿ, ಎಣಿಕೆ ಮಾಡುವಂತ ಸಂಖ್ಯೆಗಳಿಗೆ ನಾವು ಏನಂತೇವಿ? ಸ್ವಾಭಾವಿಕ ಸಂಖ್ಯೆಗಳು ಅಂತೀವಿ. ನೋಡ್ರಿ, ಇದಕ್ಕೆ ಉದಾಹರಣೆಗಳು ಒಂದು ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ. ಹೌದಾ? ಕೈಗಳಲ್ಲಿರುವಂತ ಬೆರಳುಗಳ ಸಂಖ್ಯೆ. ಹೌದಾ? ಹಾಗಾದ್ರೆ ಒಂದು ಕೈಯಲ್ಲಿ 8 ಬೆರಳುಗಳಿದಾವೆ ಅಂತ ಅಂದಾಗ ನಾವೇನ್ ಮಾಡ್ತೇವೆ? 1 2 3 4 ಅಂತೇಳಿ ಎಣಿಸ್ತೀವಿ. ಹೀಗೆ ಎಣಿಸುವಂತ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ಇವುಗಳನ್ನ ನಾವು ಯಾವ ಅಕ್ಷರದಿಂದ ಗುರುತಿಸ್ತೇವೆ ಅಂದ್ರೆ ಇಂಗ್ಲಿಷ್ ಅಕ್ಷರ ಕ್ಯಾಪಿಟಲ್ ಎನ್ ದಿಂದ ಸ್ವಾಭಾವಿಕ ಸಂಖ್ಯೆಗಳನ್ನ ಗುರುತಿಸ್ತಾ ಇದೀವಿ. ಇವುಗಳಿಗೆ ನಾವೀಗ ಏನು ಬರೆಯೋಣ? ಉದಾಹರಣೆಗಳನ್ನ ಬರೆಯೋಣ. ಈಗಾಗಲೇ ನಾವು ಹೇಳಿದಾಗೆ 1 2 3 4 5 6. ಹೌದಾ? ಹೀಗೆ ಕಂಟಿನ್ಯೂ ಆಗಿ ನೋಡಿ. ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗ್ತಾ ಇದಾವೆ ಅಂದ್ರೆ 1 ರಿಂದ ಪ್ರಾರಂಭ ಆಗ್ತಾ ಇದಾವೆ. ಎಣಿಸುವ ಸಂಖ್ಯೆಗಳು ನೋಡಿ, ಏನಾದ್ರು ನಾವು ಎಣಿಸ್ಬೇಕಂದ್ರೆ ಎಲ್ಲಿಂದ ಪ್ರಾರಂಭ ಮಾಡ್ತೀವಿ? 1 2 3 4 5 ಅಂತೇಳಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಇದು ಎಲ್ಲಿವರೆಗೆ ಮುಂದಿರ್ತದೆ ಅಂದ್ರೆ ಇದಕ್ಕೆ ಕೊನೆ ಇಲ್ಲ. ಹಾಗೆ ಮುಂದುವರಿತಾ ಇರ್ತದೆ. ಇಷ್ಟು ಈ ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ಮಾಹಿತಿ. ಹೌದಾ? ಇನ್ನೊಂದು ಮುಂದಿನ ಒಂದು ವಿಧ ಸಂಖ್ಯೆಗಳಲ್ಲಿ ಇನ್ನೊಂದು ಮುಂದಿನ ವಿಧ ಯಾವುದಂದ್ರೆ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಅಂತೇಳಿ ಹೇಳ್ತಾ ಇದೀವಿ. ಈ ಪೂರ್ಣ ಸಂಖ್ಯೆಗಳಿಗೆ ಇಂಗ್ಲಿಷ್ ನಲ್ಲಿ ನಾವು ಹೋಲ್ ನಂಬರ್ಸ್ ಅಂತೇಳಿ ಕರಿತಾ ಇದೀವಿ. ಹಾಗಾದ್ರೆ ಪೂರ್ಣ ಸಂಖ್ಯೆಗಳು ಅಂದ್ರೆ ಏನು ಅಂತೇಳಿ ತಿಳ್ಕೊಬೇಕಂದ್ರೆ ನೋಡಿ, ಈಗಲೇ ನಮ್ಮ ಸ್ವಾಭಾವಿಕ ಸಂಖ್ಯೆಗಳು ಗೊತ್ತಿದ್ದಾವೆ. ಇಲ್ಲಿ ಒಂದು ಎಕ್ಸ್ಟ್ರಾ ಏನ್ ಬರ್ತಾ ಇದೆ ಅಂದ್ರೆ 0 ಬರ್ತಾ ಇದೆ. ಹೌದಾ? 0ಯನ್ನು ಒಳಗೊಂಡು ಸ್ವಾಭಾವಿಕ ಸಂಖ್ಯೆಗಳನ್ನ ನಾವೇನಂತ ಕರಿತಾ ಇದೀವಿ? ಪೂರ್ಣ ಸಂಖ್ಯೆಗಳು ಅಂತೇಳಿ ಕರಿತಾ ಇದೀವಿ. ಹಾಗಾದ್ರೆ ಇವು ಯಾವ ರೀತಿಯಾಗಿ ಪ್ರಾರಂಭ ಆಗ್ತಾ ಇದಾವೆ ಅಂದ್ರೆ 0 ದಿಂದ ಪ್ರಾರಂಭ ಆಗ್ತಾ ಇದಾವೆ. 0 1 2 3 4 5 ಈ ರೀತಿಯಲ್ಲಿ ಹೀಗೆ ಮುಂದುವರಿತದೆ. ಹಾಗಾದ್ರೆ ಇದಕ್ಕೆ ಏನು ವ್ಯತ್ಯಾಸ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು 1 ರಿಂದ ಪ್ರಾರಂಭ ಆದ್ರೆ ಪೂರ್ಣ ಸಂಖ್ಯೆಗಳು 0 ದಿಂದ ಪ್ರಾರಂಭ ಆಗ್ತಾ ಇದ್ದಾವೆ. ಹಾಗಾದ್ರೆ ಈ ಪೂರ್ಣ ಸಂಖ್ಯೆಗಳನ್ನ ನಾವು ಇಂಗ್ಲಿಷ್ ಅಕ್ಷರನ ಕ್ಯಾಪಿಟಲ್ ಲೆಟರ್ W ದಿಂದ ಗುರುತಿಸ್ತೀವಿ. ಹೌದಾ? ಈ ಪೂರ್ಣ ಸಂಖ್ಯೆಗಳನ್ನ ಇಂಗ್ಲಿಷ್ ಅಕ್ಷರದ W ಅಕ್ಷರದಿಂದ ಗುರುತಿಸ್ತಾ ಇದೀವಿ. ಓಲ್ ನಂಬರ್ಸ್ ಅಂದ್ರೆ 0 ದಿಂದ ಪ್ರಾರಂಭ ಆಗ್ತಾ ಇದ್ದಾವೆ. ಸ್ವಾಭಾವಿಕ ಸಂಖ್ಯೆಗಳು ನ್ಯಾಚುರಲ್ ನಂಬರ್ಸ್ ಅಂದ್ರೆ 1 ರಿಂದ ಪ್ರಾರಂಭ ಆಗ್ತಾ ಇದ್ದಾವೆ. ಹಾಗಾದ್ರೆ ಇನ್ನು ಇದರ ನಂತರ ಬರ್ತಾ ಇದೆ ಅದು ಯಾವ್ದಪ್ಪ ಅಂತಂದ್ರೆ ಪೂರ್ಣಾಂಕಗಳು. ಹೌದಾ?
ಪೂರ್ಣಾಂಕಗಳು ಅಂತೇಳಿ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಹಾಗಾಗಿ ನೋಡಿ, ಈ ಪೂರ್ಣಾಂಕಗಳಿಗೆ ಇಂಗ್ಲಿಷ್ ನಲ್ಲಿ ಇಂಟೀಜರ್ಸ್ ಅಂತೇಳಿ ನಾವು ಕರಿತಾ ಇದ್ದೀವಿ. ಇಂಟೀಜರ್ಸ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಈ ಪೂರ್ಣಾಂಕಗಳು ಅಂದ್ರೆ ಏನಂತಂದ್ರೆ, ಈ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳು ಮತ್ತು ಸ್ವಾಭಾವಿಕ ಸಂಖ್ಯೆಗಳು ಇವೆರಡನ್ನು ಕೂಡ ಒಳಗೊಂಡು ಇದರ ಜೊತೆಯಲ್ಲಿ ಏನನ್ನು ಒಳಗೊಂಡಿರ್ತವೆ? ಚಿಹ್ನೆಗಳನ್ನ, ಪ್ಲಸ್ ಆರ್ ಮೈನಸ್ ಚಿಹ್ನೆಗಳನ್ನ ಇವು ಒಳಗೊಂಡಿರ್ತವೆ. ಇವುಗಳಿಗೆ ನಾವು ಇಲ್ಲಿ ಉದಾಹರಣೆಗಳನ್ನ ಬರ್ಬೋದಾದ್ರೆ ನೋಡಿ, ಯಾವ ರೀತಿ ಅಂದ್ರೆ +5 -6 ಹೌದಾ, +7 ಹೌದಾ. ಅಂದ್ರೆ ಇಲ್ಲಿ ಏನಿರ್ತವೆ? ಸಂಖ್ಯೆಗಳು ಇರ್ತವೆ. ಸಂಖ್ಯೆಗಳ ಜೊತೆಯಲ್ಲಿ ಇವು ಏನನ್ನ ಹೊಂದಿದವೆ? ಚಿಹ್ನೆಗಳನ್ನ. +7 -6 ಹೌದಾ, -12 ಹೌದಾ. ಈ ರೀತಿಯಾದಂತಹ ಸಂಖ್ಯೆಗಳನ್ನ ಇವು ಹೊಂದಿರ್ತವೆ. ಇವುಗಳಿಗೆ ನಾವು ಪೂರ್ಣಾಂಕಗಳು ಅಂತೇಳಿ ಕರಿತಾ ಇದೀವಿ. ಇಂಗ್ಲಿಷ್ ನಲ್ಲಿ ಇಂಟೀಜರ್ಸ್ ಅಂತೇಳಿ ಹೇಳ್ತಾ ಇದೀವಿ. ಇವುಗಳಲ್ಲಿ ಇನ್ನೊಂದು ಏನು ಬರ್ತಾ ಇದೆ ಅಂದ್ರೆ 0 ಕೂಡ ಬರ್ತಾ ಇದೆ. ನೋಡಿ, ಈ ಪೂರ್ಣಾಂಕಗಳಲ್ಲಿ 0 ಕೂಡ ಬರ್ತಾ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ 0 ಅನ್ನುವಂಥದ್ದು ಪ್ಲಸ್ ಅಲ್ಲ ಮೈನಸ್ ಅಲ್ಲ. ಇದಕ್ಕೆ ಯಾವುದೇ ರೀತಿಯಾದಂತಹ ಚಿಹ್ನೆಗಳು ಇಲ್ಲ ಅನ್ನೋದನ್ನ ನಾವಲ್ಲಿ ತಿಳ್ಕೊಬೇಕಾಗ್ತಾ ಇದೆ. ಹೌದಾ. ಹೀಗೆ ಹಲವಾರು ಪೂರ್ಣಾಂಕಗಳನ್ನು ನಾವು ಬರ್ಕೋಬಹುದು. ಇದ್ರ ಬಗ್ಗೆ ಒಂದು ನೋಟ್ಸ್ ಬರ್ಕೋಬೇಕಂದ್ರೆ 0 ಎನ್ನುವುದು ಧನ ಪೂರ್ಣಾಂಕವೂ ಅಲ್ಲ, ಋಣ ಪೂರ್ಣಾಂಕವೂ ಅಲ್ಲ. ಅಂದ್ರೆ ಈ 0ಗೆ ನಾವು ಇಲ್ಲಿ ಪ್ಲಸ್ ಇಡೋದಿಲ್ಲ, ಮೈನಸ್ ಇಡೋದಿಲ್ಲ. ಆ 0 ಅಂತ ಮಾತ್ರ ನಾವು ಏನ್ ಮಾಡ್ತಾ ಇದ್ದೀವಿ? ಬೀಳ್ತಾ ಇದ್ದೀವಿ. ಹಾಗಾದ್ರೆ ನೋಡಿ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ಪೀಠಿಕೆಯಾಗಿ ಸ್ವಾಭಾವಿಕ ಸಂಖ್ಯೆಗಳು ಅದರ ಉದಾಹರಣೆಗಳು, ಪೂರ್ಣ ಸಂಖ್ಯೆಗಳು ಅದರ ಉದಾಹರಣೆಗಳು, ಪೂರ್ಣಾಂಕಗಳು ಇದರ ಉದಾಹರಣೆಗಳನ್ನ ನಾವೇನ್ ಮಾಡಿದ್ದೇವೆ? ತಿಳ್ಕೊಂಡಿದ್ದೇವೆ. ಅವು ಅಂದ್ರೇನು, ಅವುಗಳ ಉದಾಹರಣೆಗಳು ಯಾವುವು ಅನ್ನೋದನ್ನ ಇವತ್ತಿನ ಕ್ಲಾಸ್ ನಲ್ಲಿ ಅಭ್ಯಾಸ ಮಾಡಿದ್ದೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳು ಅಂದ್ರೇನು, ಅವುಗಳ ಉದಾಹರಣೆಗಳನ್ನ ಅಭ್ಯಾಸ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.